Hi viewers, welcome to Manju's Learning Hub. Today we are going to discuss a topic on hospital marketing mix. Myself is Manjunath, assistant professor in management, Kodachadri Government Facility College, Westnagar. So today we are going to see 8 P's with respect to the hospital industry. 8 P's is nothing but 8 marketing mix what we can use to promote your product or to promote your business with a known. So that is one is product, price, place, promotion. So people, physical evidence, process and productivity. These are some of the 8 P's which we are going to discuss in upcoming slides. So let me see first P of marketing mix of hospital industry, that is product. What do you mean by product in case of hospital industry? Product that offered by hospital to delight the customer needs. A product which are the product, all those products which are offered by a from a hospital industry to satisfy the customer needs, what you can call as product and the karithi in case of hospitals. So products are so is a hospital maybe in any form of followings, whether it might be medical services ಆಗಿರ್ಬೋದು, medical training ಆಗಿರ್ಬೋದು, medical education ಆಗಿರ್ಬೋದು, medical research ಆಗಿರ್ಬೋದು, ಇನ್ನು ನಾವು ಕ್ಲಾಸಿಫೈ ಮಾಡ್ತೀವಿ ಅಂದರೆ ಎಮರ್ಜೆನ್ಸಿ ಸರ್ವಿಸಸ್ ಆಗಿರ್ಬೋದು, ಔಟ್ ಪೇಷಂಟ್ ಸರ್ವಿಸಸ್ ಆಗಿರ್ಬೋದು, ಇನ್ ಪೇಷಂಟ್ ಸರ್ವಿಸಸ್ ಆಗಿರ್ಬೋದು, ಇಂಟೆನ್ಸಿವ್ ಕೇರ್ ಸರ್ವಿಸಸ್ ಆಗಿರ್ಬೋದು, ಆಪರೇಷನ್ ಸರ್ವಿಸಸ್ ಆಗಿರ್ಬೋದು. ಸೊ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಸರ್ವಿಸಸ್ ಅಂತ ತಗೊಂಡ್ರೆ ಐ ಸಿ ಯು ಅಂತ ಇಂಟೆನ್ಸಿವ್ ಕೇರ್ ಯೂನಿಟ್, ಕ್ರಿಟಿಕಲ್ ಕೇರ್ ಯೂನಿಟ್ಸ್ ಆಗಿರ್ಬೋದು, ಡಯಾಗ್ನೋಸಿಸ್ ಸರ್ವಿಸಸ್ ಅಂತ ತಗೊಂಡ್ರೆ ಏನೆಲ್ಲ ಆಗುತ್ತೆ ಅಂತಂದರೆ ಮಾಡರ್ನ್ ಹಾಸ್ಪಿಟಲ್ಸ್ ಆರ್ ಮಲ್ಟಿ ಸ್ಪೆಷಾಲಿಟಿ ಆ್ಯಂಡ್ ಮಲ್ಟಿ ಡಿಸಿಪ್ಲಿನರಿ ದಟ್ ಕ್ಯಾನ್ ಬಿ ಹ್ಯಾಂಡಲ್ ಎನಿ ಕೈಂಡ್ಸ್ ಆಫ್ ailments. They offer wide range of facilities such as ಆಂಕಾಲಜಿ ಆಗಿರ್ಬೋದು, ಆರ್ಥೋಪೆಡಿಕ್ ಆಗಿರ್ಬೋದು, ನ್ಯೂರಾಲಜಿ ಆಗಿರ್ಬೋದು, ಪ್ಲಾಸ್ಟಿಕ್ ಸರ್ಜರಿ ಆಗಿರ್ಬೋದು. These are some of the diagnostic services hospitals will provide to the customers. In case of pharmacy and the tagondre, most of the hospitals have primarily have a pharmacy which is open for 24/7 that caters the needs not only for the inpatient but also to the outpatient department ಗೆ ಸೊ ಅವ್ರ ಸರ್ವಿಸ್ನ ಕೊಡ್ತಾರೆ. ಇದು ಕೂಡ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಇನ್ ಕೇಸ್ ಆಫ್ ಕ್ಯಾಶುಯಾಲಿಟಿ ಸರ್ವಿಸಸ್ ಅಂತ ತಗೊಂಡ್ರೆ, ಸೊ ಇನ್ ಕೇಸ್ ಆಫ್ 24 hours ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟ್ ವಿಲ್ ಬಿ ಓಪನ್ ಫಾರ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ಗೆ ಓಪನ್ ಮಾಡೋದು. ಇದು ಕೂಡ ಒಂದು ಪ್ರಾಡಕ್ಟು ಹಾಸ್ಪಿಟಲ್ ಇಂಡಸ್ಟ್ರಿ ಪ್ರೊವೈಡ್ ಮಾಡೋದು. ಸೊ ಕೇಸ್ ಆಫ್ ಮೆಡಿಕಲ್ ಸರ್ವಿಸ್ ಅಂತ ತಗೊಂಡ್ರೆ ಡಿಫ್ರೆಂಟ್ ಮೆಡಿಕಲ್ ಸರ್ವಿಸಸ್ ಇವೆಲ್ಲ ಹೇಳ್ದಂಗೆ ಆಯಿತು. ಮೆಡಿಕಲ್ ಟ್ರೈನಿಂಗ್ ಅಂದರೆ ಇನ್ ಕೇಸ್ ಆಫ್ ನರ್ಸಿಂಗ್ ಟ್ರೈನಿಂಗ್ ಆಗಿರ್ಬೋದು, MBBS ಟ್ರೈನಿಂಗ್ ಆಗಿರ್ಬೋದು, ಪ್ಯಾರಾಮೆಡಿಕಲ್ ಸರ್ವಿಸಸ್ ಆಗಿರ್ಬೋದು, ಮೆಡಿಕಲ್ ಎಜುಕೇಷನ್ ಅಂದರೆ ಸೊ ಇವೆಲ್ಲ ಆಗುವಂತೆ ಚಾನ್ಸಸ್ ಇರುತ್ತೆ. ಸೊ ಇವನ್ನೆಲ್ಲ ನಾವು ಪ್ರಾಡಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಲೆಟ್ ಮಿ ಸಿ ದ ಲೆವೆಲ್ಸ್ ಆಫ್ ದಿ ಪ್ರಾಡಕ್ಟ್ಸ್ ಹೇಗೆ ಹೈರಾರ್ಕಿ ಆಗುತ್ತೆ ಅಂತ ನೋಡೋಣ. ಸೊ ಮೇಜರ್ಲಿ ಲೆವೆಲ್ಸ್ ಆಫ್ ಪ್ರಾಡಕ್ಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು five classification. There is core product. There is what basic things the customers are expecting from the hospital industry is basic or essential things what they are expecting is, or core thing what we are expecting is treatment of human illness. ಸೊ ಇಲ್ನೆಸ್ಗೆ ಬೇಸಿಕ್ ಟ್ರೀಟ್ಮೆಂಟ್ ಏನು ಎಕ್ಸ್ಪೆಕ್ಟ್ ಮಾಡೋದನ್ನ ನಾವು ಕೋರ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಎಕ್ಸ್ಪೆಕ್ಟೆಡ್ ಪ್ರಾಡಕ್ಟ್ ಅಂದರೆ ಏನು, ಒನ್ಸ್ ದ ಕೋರ್ ಹ್ಯಾಸ್ ಬಿನ್ ಡಿಸೈನ್, ನೆಕ್ಸ್ಟ್ ವಾಟ್ ವಿ ಆರ್ ಡೂ ಇಟ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ to support a reasonable number of beds and operation theaters, equipments like cardios, respiratory supportive equipments. What expect the customers they are expect usually when they go to hospital and the infrastructure expect ಮಾಡ್ತಾರೆ. ಸೊ ಮತ್ತು ಆಪರೇಷನ್ ಥಿಯೇಟರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಕ್ವಿಪ್ಮೆಂಟ್ಸ್ ಲೈಕ್ ಕಾರ್ಡಿಯೋ ರೆಸ್ಪಿರೇಟರಿ ಸಿಸ್ಟಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ದೀಸ್ ಆರ್ ದಿ ಸಮ್ ಆಫ್ ದಿ ಆರ್ಗ್ಯುಮೆಂಟ್ಸ್ ಆಫ್ ಪ್ರಾಡಕ್ಟ್ ವಾಟ್ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ಬೈ ದಿ ಕಸ್ಟಮರ್ಸ್. ಆರ್ಗ್ಯುಮೆಂಟೆಡ್ ಪ್ರಾಡಕ್ಟ್ ಅಂದರೆ ಏನು, ಆಂಬಿಯನ್ಸ್. ಸೊ ಒಂದು ಹಾಸ್ಪಿಟಲ್ ಅಂದರೆ ಒಳ್ಳೆ ನೀಟಾಗಿರಬೇಕು, ಒಳ್ಳೆ ಸೊ ಆಂಬಿಯನ್ಸ್ ಇರಬೇಕು, ಸೆಂಟ್ರಲೈಸ್ಡ್ AC ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆರ್ಗ್ಯುಮೆಂಟೆಡ್ ಪ್ರಾಡಕ್ಟ್ ಲೈಕ್ ಎಕ್ಸ್ರೇ, ಸ್ಕ್ಯಾನಿಂಗ್, ಪ್ರಿಂಟರ್, ಫೋಟೋ ಸ್ಕ್ಯಾನರ್, ಆಲ್ ದೋಸ್ ಥಿಂಗ್ಸ್ ದೇ ವಿಲ್ ಬಿ ಎಕ್ಸ್ಪೆಕ್ಟಿಂಗ್. ಪೊಟೆನ್ಷಿಯಲ್ ಪ್ರಾಡಕ್ಟ್ ಏನು, ಕಸ್ಟಮರ್ ವಿಚ್ ದೇ ಎಕ್ಸ್ಪೆಕ್ಟ್ ಬಿಹೈಂಡ್ ದೇರ್ ಆರ್ಗ್ಯುಮೆಂಟಿಗೆ ಅಂತ ಆಚೆ ಹೋಗಿ ಎಕ್ಸ್ಪೆಕ್ಟ್ ಮಾಡೋದು ಅಂತ ಕರಿತೀವಿ, ಪೊಟೆನ್ಷಿಯಲ್ ಪ್ರಾಡಕ್ಟ್ ಅಂತ ಕರಿತೀವಿ. ದಟ್ ಈಸ್ ಟೆಲಿಮೆಡಿಸಿನ್ಸ್ ಆಗಿರ್ಬೋದು, ಆರ್ ಪ್ರಿವೆಂಟಿವ್ ಕೇರ್ ಸರ್ವಿಸಸ್ನ ಕೊಡುವಂಥದ್ದು ನಾವು ಪೊಟೆನ್ಷಿಯಲ್ ಪ್ರಾಡಕ್ಟ್ ಅಂತ ಕರಿತೀವಿ. So this is one of the service supplementary flower, that is canteen. Along with that product what they are going to offer to the market is
ಹಾಸ್ಪಿಟಲ್ ಈಸ್ ಕ್ಯಾಂಟೀನ್ ಸರ್ವಿಸ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ವೈಫೈ ಫೆಸಿಲಿಟಿ ಆಗಿರ್ಬೋದು, ಫ್ಲೋರಿಸ್ಟ್ ಆಗಿರ್ಬೋದು, ಲಾಂಡ್ರಿ ಆಗಿರ್ಬೋದು, ಕೆಮಿಸ್ಟ್ ಆಗಿರ್ಬೋದು, ಲ್ಯಾಬೊರೇಟರೀಸ್ ಆಗಿರ್ಬೋದು, ATM ಸರ್ವಿಸಸ್ ಆಗಿರ್ಬೋದು, ಇವೆಲ್ಲ ನಾವು ಸಪ್ಲಿಮೆಂಟರಿ ಸರ್ವಿಸಸ್ ಆಗಿ along with the product we are going to offer. So prices will be decided. Next P is price. How prices will be charged? Usually the prices will be depends on what, on the treatment and facilities offered. ಸೊ ಟ್ರೀಟ್ಮೆಂಟ್ ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಫೆಸಿಲಿಟಿ ಏನು ಆಫರ್ ಮಾಡ್ತಿದ್ವಿ, ಲೆಂತ್ ಆಫ್ ಸ್ಟೇ, ಎಷ್ಟು ದಿವಸ ಅವನು ಹಾಸ್ಪಿಟಲಲ್ಲಿ ಸ್ಟೇ ಆಗ್ತಾನೆ, ವಾಟ್ ಕೈಂಡ್ ಆಫ್ ಇಲ್ನೆಸ್ ಲೆವೆಲ್ ಏನು, ವೆದರ್ ಇಟ್ಸ್ ಅ ಕ್ರಿಟಿಕಲ್ ಇಲ್ನೆಸ್ಸಾ, ಇಲ್ಲ ನಾರ್ಮಲ್ ಇಲ್ನೆಸ್ಸಾ, ಇಲ್ಲ ಆರ್ಡಿನರಿ ಇಲ್ನೆಸ್ಸಾ. ಸೊ ವಾಟ್ ಕೈಂಡ್ ಆಫ್ ಇಲ್ನೆಸ್ ಅಂದರೆ ಏನು ಕಾಯಿಲೆಯಿಂದ ಫೇಸ್ ಮಾಡ್ತಿದ್ದಾನೆ, ಫ್ರೀಕ್ವೆನ್ಸಿ ಆಫ್ ವಿಸಿಟು, ಫ್ರೀಕ್ವೆಂಟಾಗಿ ವಿಸಿಟ್ ಮಾಡಬೇಕಾ ಇಲ್ಲ ಅಕೇಶ್ನಲ್ ವಿಸಿಟ್ ಮಾಡಬೇಕಾ, ಅದ್ರ ನಮ್ಮ ಮೇಲೆ ಕೂಡ ನಾವು ಪ್ರೈಸ್ನ ಫಿಕ್ಸ್ ಮಾಡ್ತೀವಿ. ಆರ್ ಯೂಸ್ ಆಫ್ ಎಕ್ವಿಪ್ಮೆಂಟ್ಸ್, ವಾಟ್ ಕೈಂಡ್ ಆಫ್ ಯೂಸ್ ಆಫ್ ಎಕ್ವಿಪ್ಮೆಂಟ್ ಇಸ್ ರಿಕ್ವೈರ್ ಫಾರ್ ಟ್ರೀಟ್ಮೆಂಟ್ ಆಫ್ ಇಲ್ನೆಸ್ಗೆ ಯಾವ ಥರ ಎಕ್ವಿಪ್ಮೆಂಟ್ ಬೇಕು ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ವೈಲ್ ಫಿಕ್ಸಿಂಗ್ ದ ಪ್ರೈಸ್. ಟೆಸ್ಟ್ ರಿಕ್ವೈರ್ಡ್, ವಾಟ್ ಕೈಂಡ್ ಆಫ್ ಟೆಸ್ಟ್ ವಿ ರಿಕ್ವೈರ್ಡ್, MRI ಇಲ್ಲ ನಾರ್ಮಲ್ ಸ್ಕ್ಯಾನಿಂಗಾ, ಸೊ ಯಾವ ಸ್ಕ್ಯಾನಿಂಗ್ ಮೇಲೆ ಅದು ಯಾವ ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್ ಏನು ಯೂಸ್ ಮಾಡ್ತೀವಿ, ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್, ಅದ್ರ ಮೇಲೆ ನಾವು ಆರ್ ಗೋನ್ ಟು ಡಿಸೈಡ್ ದ ಪ್ರೈಸ್. ಆ್ಯಂಡ್ ಟೈಪ್ ಆಫ್ ರೂಮ್ ದ ಕಸ್ಟಮರ್ಸ್ ಆರ್ ಗೋನ್ ಟು ಅವೈಲ್, ಯಾವ ಥರ ರೂಮ್ ಅವೈಲ್ ಮಾಡಲಿಕ್ಕೆ ತೊಗೊಳ್ತಾರೆ, ಸ್ಪೆಷಾಲಿಟಿ ಆಫ್ ಡಾಕ್ಟರ್ಸ್ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ದೇರ್ ಇಲ್ನೆಸ್ ಟು ಗೆಟ್ ಕ್ಯೂರ್, ಇವೆಲ್ಲ ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡಿ ನಾವು ಪ್ರೈಸ್ನ ಫಿಕ್ಸ್ ಮಾಡ್ತೀವಿ. ವೈಲ್ ಪ್ರೈಸಿಂಗ್ ವೇರಿಯಸ್ ಫ್ಯಾಕ್ಟರ್ಸ್ ವಿ ಹ್ಯಾವ್ ಟು ಬಿ ರಿವೈಸ್ಡ್ every and the pricing factors always has to be revised. So based on what on the changes in the market, ಟೆಕ್ನಾಲಜಿ ಚೇಂಜ್ ಆಗ್ತಿದ್ದಂಗೆ ನಾವು ಪ್ರೈಸಸ್ನ ಮಾಡಿಫೈ ಮಾಡಬೇಕಾಗಿದೆ, ಗೌರ್ಮೆಂಟ್ ಕಂಟ್ರೋಲ್ ಚೇಂಜ್ ಆಗ್ತಿದ್ದಂಗೆ ನಾವು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಮಾಡ್ತಿದ್ದಂಗೆ ನಾವು ಪ್ರೈಸಸ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಯೂಶಲಿ ಪ್ರೈಸಿಂಗ್ ಇನ್ ಹಾಸ್ಪಿಟಲ್ ಇಂಡಸ್ಟ್ರಿ, the pricing will be charged based on the discriminating pricing. Discriminating another thing, but they are not going to charge the same price for all the customers. It's going to be vary from customer to customer. So let me see which are those discriminating pricing charge ಮಾಡ್ತಾರೆ ಅಂತ ನೋಡೋಣ. One is free for non or no income group. Free for no income group. That means these people are going to get free of cost treatment ಸಿಗುತ್ತೆ. Second one is subsidized for low income group. ಇವರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ವಿತ್ ಅ ರೆಡ್ಯೂಸ್ಡ್ ಪ್ರೈಸ್, ಸಬ್ಸಿಡೈಸ್ ಪ್ರೈಸಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಸೊ ಥರ್ಡ್ ಒನ್ ಈಸ್ ಕಾಸ್ಟ್ ಪ್ಲಸ್ ಲಾಸಸ್ ಫ್ರಮ್ ದಿ ಗ್ರೂಪ್ 2. ದಟ್ ಮೀನ್ಸ್ ಸಬ್ಸಿಡೈಸ್ ಪ್ರೈಸಲ್ಲಿ ಏನು ಕೊಟ್ಟಿರ್ತೀವಿ ಅದರಲ್ಲಾಗಿರೋಂಥ ಲಾಸಸ್ನ ದೇ ಆರ್ ಗೋನ್ ಟು ಬಿ ಚಾರ್ಜ್ ಫ್ರಮ್ ದಿ ಮಿಡ್ಲ್ ಇನ್ಕಮಿಂದ ನಾವು ದೇ ಆರ್ ಗೋನ್ ಟು ಕಲೆಕ್ಟ್ ಫ್ರಮ್ ಮಿಡ್ಲ್ ಇನ್ಕಮ್. ಸೊ ಫೋರ್ತ್ ಒನ್ ಈಸ್ ಕಾಸ್ಟ್ ಪ್ಲಸ್ ಸರ್ಪ್ಲಸ್ ಟು ಮೇಕ್ ಅಪ್ the losses which are arised in the group 1. ಅಂದರೆ ಫ್ರೀ ಆಫ್ ಇನ್ಕಮ್ ಫ್ರೀ ಏನು ಕೊಟ್ಟಿರ್ತಾರೆ ನೋ ಇನ್ಕಮ್ ಗ್ರೂಪ್ ಅವರಿಗೆ ಅದರಲ್ಲಾಗಿರೋಂಥ ಲಾಸಸ್ನ ದೇ ಆರ್ ಗೋನ್ ಟು ಬಿ ಕಲೆಕ್ಟಿಂಗ್ ಫ್ರಮ್ ಐ ಇನ್ಕಮ್ ಗ್ರೂಪಿಂದ ಕಲೆಕ್ಟ್ ಮಾಡಿದ್ರೆ ದಟ್ ವಿ ಆರ್ ಗೋನ್ ಟು ಸಿ ಇಟ್ ಇನ್ ಡೀಟೇಲ್ ಇನ್ ನೆಕ್ಸ್ಟ್ ಸ್ಲೈಡ್. ಸೊ ಯು ಕ್ಯಾನ್ ಸಿ ಗ್ರೂಪ್ 1. Group 1 is are those no income group. These people are not having sufficient money to spend for their medical services. That means he or she are not in a position to earn something, and so free of charges are going to be provided. So group 2 is low income group. He or she earned something and so should contribute portion of the cost. ಅಂದರೆ ನಾವು ಇವರು ಈ ಥರ ಗ್ರೂಪ್ ಏನಂತಂದರೆ, ಸೊ ದೇ ಆರ್ ಗೋನ್ ಟು ವಾಟ್ ಎವರ್ ದೇ ಆರ್ ಅರ್ನಿಂಗ್, ಸೊ ಔಟ್ ಆಫ್ ದಟ್ ಅರ್ನಿಂಗ್ ಓನ್ಲಿ ದ ಪೋರ್ಷನ್ ಆಫ್ ಓನ್ಲಿ ದೇ ಆರ್ ಗೋನ್ ಟು ಏಬಲ್ ಟು ಸ್ಪೆಂಡ್ ಫಾರ್ ಅ ಮೆಡಿಕಲ್ ಎಕ್ಸ್ಪೆನ್ಸಸ್. ಹಂಗಾಗಿ ಅವ್ರಿಗೆ ನಾವು ಸಬ್ಸಿಡೈಸ್ ಪ್ರೈಸಸ್ನ ನಾವು ಚಾರ್ಜ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಆಫ್ ಮಿಡ್ಲ್ ಇನ್ಕಮ್ ಅವ್ರಿಗೆ ಈ ಆರ್ ಶಿ ಅರ್ನ್ ಮೋರ್ ದ್ಯಾನ್ ದಿ ಲೋ ಇನ್ಕಮ್ ಗ್ರೂಪ್ and so should make up the losses on account of low income group. And they are more than the low income group, they are going to be make up the losses of the low income group in that they are going to be fulfill the loss. Fourth group is they are high income group of people. Here should earn more than and should make up the losses of on account of group 1. ಸೊ ನಾರ್ಮಲಿ ಪ್ರೈಸಿಂಗ್ ಮೆಥಡ್ಸ್ ಇನ್ ಪ್ರೈವೇಟ್ ಹಾಸ್ಪಿಟಲ್ಸ್ ಅಥವಾ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ಯಾವ ಥರ ಪ್ರೈಸಿಂಗ್ನ ಚಾರ್ಜ್ ಮಾಡ್ಕೊಂಡು ಒಂದು ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್ ಆಗಿದ್ದು, ಕಾಂಪಿಟೇಟಿವ್ ಬೇಸ್ಡ್ ಪ್ರೈಸಿಂಗ್ ಆಗಿದ್ದು, ಆ ಡಿಮ್ಯಾಂಡ್ ಬೇಸಿಂಗ್ ಪ್ರೈಸಿಂಗ್ ಕೂಡ ಯಾವುದಾದ್ರು ಕೂಡ ಫಾಲೋ ಮಾಡ್ತಾರೆ. ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್ ಅಂದರೆ ಏನು, ಕಾಸ್ಟ್ ಪ್ಲಸ್ ಮಾರ್ಜಿನ್ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್. ಕಾಸ್ಟ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ಅಮೌಂಟ್ ದೇ ಆರ್ ಗೋನ್ ಟು ಸ್ಪೆಂಡ್ for rendering a services. Competitive price is what competitors are charging, that same amount also if you are industry also charging on a competitive based pricing in the country. Demand based pricing is what demand is expected, based on that demand you are going to be fixing a price. Now demand based pricing in the currently. Moving on to next P, that is place. While locating a hospital, we need to see the place where we have to establish our location for your hospital. So in hospitals, distribution of medical services play an important role or a crucial role
In case of hospital, location and place is important aspect in terms of servicing, because so production and distribution will not happen separately. Production and distribution has to happen simultaneously. One of the characteristics is, so it refers to the contract between customer and service provider who gets the benefit of service. Two major issues we have to be considered while deciding the place. One is accessibility ನೋಡಬೇಕಾಗುತ್ತೆ ಮತ್ತು ಅವೈಲಬಿಲಿಟಿ ನೋಡಬೇಕಾಗುತ್ತೆ. accessibility ಅಂದರೆ ಏನು, ಈಸಿ ಆ್ಯಂಡ್ ಕನ್ವಿನಿಯೆಂಟ್ ವಿತ್ ದ ಸರ್ವಿಸ್ ಕ್ಯಾನ್ ಬಿ ಪರ್ಚೇಸ್. ಅಂದರೆ ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ ಹೇಗೆ, ನಿಮ್ಮ ಹಾಸ್ಪಿಟಲ್ ಎಸ್ಟಾಬ್ಲಿಷ್ಮೆಂಟ್ ಎಲ್ಲಿ ಲೊಕೇಟ್ ಮಾಡಬೇಕಂತಂದರೆ ಇಟ್ ಶುಡ್ ಬಿ ಈಸಿಲಿ accessible ಬೈ ದಿ ಕಸ್ಟಮರ್ಸ್ ಆರ್ ಕನ್ವಿನಿಯೆಂಟ್ಲಿ accessible ಬೈ ದಿ ಕಸ್ಟಮರ್. ಆ ಥರ ಲೊಕೇಶನಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವೈಲಬಿಲಿಟಿ ಅಂದರೆ ಟು ದಿ ಎಕ್ಸ್ಟೆಂಟ್ ಆಫ್ ದಟ್ ವಿಚ್ ದ ಸರ್ವಿಸ್ ಈಸ್ obtainable or capable of being purchased, used and received. ಸೊ ನಿಮ್ಮ ಹಾಸ್ಪಿಟಲ್ ಸರ್ವೀಸಸ್ಸು ನಾನೀಗ ಯಾವುದೋ ಒಂದು ಒಳ್ಳೆ ಸೊಫಿಸ್ಟಿಕೇಟೆಡ್ ಸರ್ವಿಸ್ ಹಾಸ್ಪಿಟಲ್ ತೊಗೊಂಡಾಗ ಒಂದು ಸ್ಲಮ್ ಏರಿಯಾದಲ್ಲಿ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ಮಾಡೋಕ್ಕಾಗ ನನಗೆ ಹಾಸ್ಪಿಟಲ್ ಸಕ್ಸಸ್ ಆಗಲ್ಲ. ಸೊ ವಿ ನೀಡ್ ಟು ಸಿ ವಾಟ್ ಕೈಂಡ್ ಆಫ್ ಪೀಪಲ್ ದೇ ಆರ್ ರಿಸೈಡಿಂಗ್. ಸೊ ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಟು ಸೆಲೆಕ್ಟ್ ಅ ಲೊಕೇಶನ್ ಫಾರ್ ಎಸ್ಟಾಬ್ಲಿಷ್ಮೆಂಟ್. While establishing the hospital for your service, we need to see these are the factors while selecting a location. One is we need to see the market size ನೋಡಬೇಕಾಗುತ್ತೆ. ನೀವು ಎಸ್ಟಾಬ್ಲಿಷ್ ಮಾಡ್ತಿರೋಂಥ ಪ್ಲೇಸಲ್ಲಿ ಮಾರ್ಕೆಟ್ ಎಷ್ಟು ದೊಡ್ಡದಿದೆ, ನಿಮ್ಮ ಕಸ್ಟಮರ್ ಬೇಸ್ ಎಷ್ಟಿದ್ದಾರೆ ಅದನ್ನ ನೋಡಬೇಕಾಗುತ್ತೆ. ಜಿಯೋಗ್ರಫಿಕಲ್ ರೀಜನ್ ನೋಡಬೇಕಾಗುತ್ತೆ, ಯಾವ ಲೊಕೇಶನ್ ನಾವು ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ ನೋಡಬೇಕಾಗುತ್ತೆ. ನಂಬರ್ ಆಫ್ ಆ್ಯಂಡ್ ಟೈಪ್ ಆಫ್ ದಿ ಕಾಂಪಿಟೇಟರ್ಸ್ ಇನ್ ದಟ್ ಲೊಕೇಶನ್ ನೋಡಬೇಕಾಗುತ್ತೆ. ಮತ್ತು ಅಟ್ರಾಕ್ಟಿವ್ನೆಸ್ ಆಫ್ ದಿ ಕಸ್ಟಮರ್ ಸೆಗ್ಮೆಂಟ್ನ ನೋಡಬೇಕಾಗುತ್ತೆ. ಲೋಕಲ್ ಇನ್ಫ್ರಾಸ್ಟ್ರಕ್ಚರ್ ನೋಡಬೇಕಾಗುತ್ತೆ, ವೆದರ್ ಇಟ್ ವಿ ಹ್ಯಾವ್ ಲೋಕಲಿ ದೇ ಕೆನ್ ಏಬಲ್ ಟು ಪ್ರೊವೈಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಯುವರ್ ಹಾಸ್ಪಿಟಲ್ಸ್ ಲೈಕ್ ರೋಡ್ಸ್ ಮತ್ತು public transportation. All those things we have to see, take it into considerations. So for example, Tata Memorial Hospitals, especially in cancer treatment, and it is located at the center place, unlike other normal hospitals which can find all over the other places. So we have to, while selecting a location, it's very important. For selecting a location for your hospital is very important or very crucial. Next, moving on to next P is promotion. So while promoting your product, while promoting of your services, so what are the things which you can follow to disseminate the information on the Nora? So promotion involves transmission of message to the present as well as past as well as potential customers regarding your product or services. It need to be made aware about the product existence to the service offered. ಸೊ ಪ್ರಾಡಕ್ಟ್ನ ವಾಟ್ ಈಸ್ ದ ಪ್ರಾಡಕ್ಟ್ ಯು ಆರ್ ಆಫರಿಂಗ್ ಅದ್ರ ಬಗ್ಗೆ ಅವೇರ್ನೆಸ್ನ ಕೊಡಬೇಕಂದ್ರೆ ಹಾಸ್ಪಿಟಲ್ಸ್ ಅವೆಲ್ಲ ನಾವು ಮೀಡಿಯಮ್ ಆಫ್ ಪ್ರಮೋಷನ್ ಯೂಸ್ ಮಾಡ್ಬೋದು ಅಂತಂದರೆ. ಸೊ ಇಟ್ ಇನ್ಕ್ಲೂಡ್ಸ್ ಅಡ್ವರ್ಟೈಸ್ಮೆಂಟ್ ಯೂಸ್ ಮಾಡ್ಕೊಬೋದು, ಪರ್ಸನಲ್ ಸೆಲ್ಲಿಂಗ್ ಯೂಸ್ ಮಾಡ್ಕೊತಾರೆ, ಪಬ್ಲಿಸಿಟಿ ಯೂಸ್ ಮಾಡ್ಕೊತಾರೆ. ಸೊ ಡು ನಾಟ್ ಯೂಶಲಿ ಅಂಡರ್ಟೇಕ್ ದ ಅಗ್ರೆಸಿವ್ ಸೇಲ್ಸ್ ಪ್ರಮೋಷನ್. ಸಾಮಾನ್ಯವಾಗಿ ಎಲ್ಲ ಹಾಸ್ಪಿಟಲ್ಸು ಸೇಲ್ಸ್ ಪ್ರಮೋಷನ್ ಟೂಲ್ಸ್ನ ನಾರ್ಮಲಿ ದೇ ವಿಲ್ ನಾಟ್ ಪ್ರಿಫರ್ ಟು ಯೂಸ್ ಇಟ್. ದೇ ವಿಲ್ ಹೆವಿಲಿ ರಿಲೇ ಆನ್ ವಾಟ್ ಅಂದರೆ ವರ್ಡ್ ಆಫ್ ಮೌತ್. Word of mouth is the best tool they can able to use it to reach the customer. So while transmitting the message, so they can use to increase the client. A hospital can introduce a different health services like master health programs the conduct ಮಾಡೋದ್ರ ಮೂಲಕ ನಾವು ಕಸ್ಟಮರ್ ಕ್ಲೈಂಟ್ನ ಇನ್ಕ್ರೀಸ್ ಮಾಡ್ಕೊಬೋದು. ಡಯಾಬಿಟಿಕ್ ಟೆಸ್ಟ್ ಹೆಲ್ತ್ ಚೆಕಪ್ನ ಮಾಡೋದ್ರ ಮೂಲಕ ನಮ್ಮ ಕಸ್ಟಮರ್ ಬೇಸ್ನ ಇನ್ಕ್ರೀಸ್ ಮಾಡ್ಕೊಬೋದು. ಆನ್ಯುವಲ್ ಹೆಲ್ತ್ ಕ್ಯಾಂಪ್ನ ಕಂಡಕ್ಟ್ ಮಾಡೋದ್ರ ಮೂಲಕ ನಾವು ಹೆಲ್ತ್ ಇನ್ಕ್ರೀಸ್ ಮಾಡೋದಕ್ಕೆ ನಂಬರ್ ಆಫ್ ಕ್ಲೈಂಟ್ಸ್ನ ಇನ್ಕ್ರೀಸ್ ಮಾಡ್ಕೊಬೋದು. ಆರ್ ಕಂಡಕ್ಟಿಂಗ್ ಕ್ಯಾಂಪ್ಸ್ ಇನ್ ರೂರಲ್ ಏರಿಯಾಸ್ನ ರೂರಲ್ ಏರಿಯಾದಲ್ಲಿ ಹೆಲ್ತ್ ಕ್ಯಾಂಪ್ನ ಕಂಡಕ್ಟ್ ಮಾಡೋದ್ರ ಮೂಲಕ ನಾವು ಕಸ್ಟಮರ್ಸ್ನ ನಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು ಮತ್ತು ನಂಬರ್ ಆಫ್ ಕ್ಲೈಂಟ್ಸ್ನ ಜಾಸ್ತಿ ಮಾಡ್ಕೊಬೋದು. ಸೊ ನಾರ್ಮಲಿ ದ ಯೂಶಲಿ ಅಡ್ವೈಸ್ ಇನ್ ಹೆಲ್ತ್ ಕೇರ್ and fitness magazines will be used for promoting their product or services. So moving on to next P is people. So people play a very important role. They are the makers and breakers of an organization in the hospital industry or any service industry, because people, if they are not properly maintained and they are not friendly or they are not cooperative for each other, so it will become a bigger disaster to the industry. So while selecting a people's, so we need to see the company, the competencies ನೋಡಬೇಕು, their capacities ನೋಡಬೇಕು, their willingness ನೋಡಬೇಕು. all those things we have to be considered. So the marketing mix of variable peoples includes how the different peoples involved in the service providing process. Service providing process ಅಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ for the patient to get
cure from the illness for the illness. So all those people who are going to be get involved in delivering the services, what we can call as a people ಅಂತ ಕರಿತೀವಿ. It includes doctors ಆಗಿರ್ಬೋದು, nurses ಆಗಿರ್ಬೋದು, supporting staff ಆಗಿರ್ಬೋದು, or else so some of the specialized people ಆಗಿರ್ಬೋದು, paramedical people ಆಗಿರ್ಬೋದು, pharmacist ಆಗಿರ್ಬೋದು, security ಆಗಿರ್ಬೋದು, dietitians ಆಗಿರ್ಬೋದು, so our lab technician peoples ಆಗಿರ್ಬೋದು, or might be ward boys ಆಗಿರ್ಬೋದು, all those people who are going to be get involved in delivering of services. So they should have some set of characteristics of warm ambience with efficient and cheerful staff helps to make the experience the public memorable one. So that they should be a friendly, so and confirming the always wearing the smile has to be varied. So one of the major classification hospital is private and government hospital. Again, I divide ಮಾಡ್ತೀವಿ. So moving to the next, one of the very essential marketing mix for hospital industry is physical evidence. See, in physical evidence in there, what tangible thing what we are going to use to deliver a services. Tangible services ಏನು ಯೂಸ್ ಮಾಡ್ತೀವಿ? Tangible services ನಾವು, so that is, it is an environment in which the service is delivered with a physical tangible commodity where the firm and the consumers interacts. So physical services or tangible services ಏನು ಯೂಸ್ ಮಾಡ್ತೀವಿ? It might be hospital ಆಗಿರ್ಬೋದು, intensive care ಆಗಿರ್ಬೋದು, medical shops ಆಗಿರ್ಬೋದು, or diagnosis ಆಗಿರ್ಬೋದು, surgical equipments ಆಗಿರ್ಬೋದು, clients ಆಗಿರ್ಬೋದು, ambulance ಆಗಿರ್ಬೋದು, mortuary ಆಗಿರ್ಬೋದು, wards ಆಗಿರ್ಬೋದು, all those things what tangible thing what we want to use it as a tool to reach out your services. It does not play an important role in the healthcare services as the core, sorry, it does play an important role in the healthcare services. As the core benefit, a customer seeks a proper diagnosis and cure of the problem. ಒಂದು ಹಾಸ್ಪಿಟಲ್ ಸರ್ವಿಸ್ ಸಕ್ಸಸ್ ಆಗಬೇಕಂದ್ರೆ ಒಂದು ಏನು ನಾವು ಟೂಲ್ಸ್ ಟ್ಯಾಂಜಿಬಲ್ ಟೂಲ್ಸ್ನ ಯೂಸ್ ಮಾಡ್ತೀವಿ ಟು ಡಯಾಗ್ನೋಸಿಸ್ ಆಫ್ ದಿ ಡಿಸೀಸಸ್, ವಾಟ್ ಯು ಕ್ಯಾನ್ ಕಾಲ್ ಆಸ್ ಅ ಫಿಸಿಕಲ್ ಎವಿಡೆನ್ಸ್ ಅಂತ ಕರಿತೀವಿ. ಫಿಸಿಕಲ್ ಎವಿಡೆನ್ಸ್ ಕ್ಯಾನ್ ಬಿ ಇನ್ ದಿ ಫಾರ್ಮ್ ಆಫ್ ಸ್ಮಾರ್ಟ್ ಬಿಲ್ಡಿಂಗ್ ಆಗಿರ್ಬೋದು, ಲೋಗೋ ಆಗಿರ್ಬೋದು, ಮಸ್ಕಾಟ್ಸ್ ಆಗಿರ್ಬೋದು. ದ ಸ್ಮಾರ್ಟ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಂಡಿಕೇಟ್ಸ್ ದಟ್ ಹಾಸ್ಪಿಟಲ್ ಕ್ಯಾನ್ ಟೇಕ್ ಕೇರ್ of all the needs of patient. Example, Lilavati Hospitals has got a smart building which helps in developing in the minds of people the impressions that it is the safest option among the different hospitals available available to the people. So Fortis and Apollo hospitals have a unique logo which can be easily identified. So these are some of the things which you can use as a physical evidence to reach out to your services. So these are the three aspects of physical evidence are, that is ambience factors and smell in hospital ಆಗಿರ್ಬೋದು, effects of colors used in the on walls ಆಗಿರ್ಬೋದು, ಇವೆಲ್ಲ ambience facility ಯೂಸ್ ಮಾಡ್ಬೋದು in order to have a good ambience in the hospitals. Design factors and design of the room, flush interiors, ICU locations, all those things are design factors you can use it. Social factor under the type of the patients that come to the hospital also you can use it. Process is a set of activities that take an input and convert into and add value to the input and finally create an output. It consisting of three phases. One is joining phase, second one is intensive consumption phase, third one is detachment phase, fourth one is feedback phase. Let me see one by one. So ಏನು ಜಾಯ್ನಿಂಗ್ ಫೇಸಲ್ಲಿ ಹೇಗಿರುತ್ತೆ, ಏನು ಪ್ರೋಸೆಸ್ ಇರುತ್ತೆ ಅನ್ನೋದು ನೋಡೋಣ. So here the patients will arrive to the hospital and they will register in the process. That process has to be smoother and it has to be hurdle free. So second one is in case of intensive consumption phase only. So here the patients will get diagnosed the illness by making the patient various ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡೋದ್ರ ಮೂಲಕ ಅಲ್ಲಿ ಡಯಾಗ್ನೋಸಿಸ್ ಮಾಡ್ತಾರೆ. So treatments and the proper medications and the surgery will be taken care in this process. So fourth, once the diagnosis has been done, so next treatment has been done, next is detachment phase. In this phase, discharge of patients will be done. Payment after the patient is discharged. After the payment is discharged. Fourth one is feedback. So it is very much crucial to know about the service evaluations. Which assists the hospital's authority to know the level of satisfaction is delivered to the patient. ಸೊ ಹಾಗಾಗಿ ನಾವು ಈ ಎಲ್ಲ ಫೇಸಸ್ ನಾವು ಸ್ಮೂತಾಗಿ ಇಟ್ ಹ್ಯಾಸ್ ಟು ಬಿ ಸ್ಮೂತಾಗಿ ರನ್ ಮಾಡಿದ್ರೆ ಸೊ ದಟ್ ಕಸ್ಟಮರ್ ವಿಲ್ ಬಿ ಹ್ಯಾವ್ ಅ ಪಾಸಿಟಿವ್ ಮೈಂಡ್ ಸೆಟ್ ಟುವರ್ಡ್ಸ್ ಯುವರ್ ಹಾಸ್ಪಿಟಲ್ ಸೊ ದಟ್ ದೇ ಕ್ಯಾನ್ ಏಬಲ್ ಟು ಡಿಲೈಟೆಡ್. So it is a way of undertaking transactions, supplying the information and providing a services in a way that is acceptable to the consumers and effective
to the organization. Since the service is inseparable, it is the process through which the consumers get interaction with the service provider. ಹಾಗಾಗಿ ನಾವು service process has to be smoother and it should be idle free. The process is generally formed based on the different tasks are performed by the hospitals. ನಾನು ಹೇಳಿದಂಗೆ ಈ 4 process stages ಹೇಳಿದೆ, ಎಲ್ಲ ಸ್ಟೇಜಸ್ನ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಟು ರೆಂಡರ್ ಅ ಬೆಟರ್ ಸರ್ವಿಸ್. The process factors is mainly depending on what and the size of the hospital and kind of the service is offering. ಈ ಪ್ರೋಸೆಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಸ್ಪಿಟಲ್ ಸೈಜ್ ಮೇಲೆ. ಹಾಸ್ಪಿಟಲ್ ಸೈಜ್ ಜಾಸ್ತಿ ಆದಷ್ಟು ಪ್ರೋಸೆಸ್ ಲೆಂತಿ ಆಗುತ್ತೆ. ಬಿಕಾಸ್ ಬಟ್ ಹಾಸ್ಪಿಟಲ್ ಸೈಜ್ ಚಿಕ್ಕದಂದರೆ ಸೊ ಪ್ರೋಸೆಸ್ ವಿಲ್ ಬಿ ಲೆಸರ್ ಇನ್ ಲೆಂತ್. ಆ್ಯಂಡ್ ಆಲ್ಸೋ ಕೈಂಡ್ ಆಫ್ ಸರ್ವಿಸ್. The illness is too much difficulties, the process will be a lengthier one. The illness is a small or average disease or less hazardous, so the process will be less lengthier. So next of last P is 8th P is productivity and quality. So being a service industry, it is completely intangible. So we need to have a productivity and quality we need to be maintained in order to have a good response from the market. So ಇದರಲ್ಲಿ ರಿಲಯಬಿಲಿಟಿ ಆಗಿರೋದು ಎನ್ಶೂರ್ಸ್ ದಟ್ ಕಸ್ಟಮರ್ಸ್ ವೆಲ್ ಟ್ರೈನ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಸೊ ಯಾವ ಪೇಷಂಟ್ ಒಂದು ಹಾಸ್ಪಿಟಲ್ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿತ್ತು ಅಂದರೆ, ಇದು ಡಾಕ್ಟರ್ಸ್ ಇಸ್ ವೆಲ್ ಟ್ರೈನ್ಡ್ ಆ್ಯಂಡ್ ಅಂದರೆ ಸೊ ಆಬ್ವಿಯಸ್ಲಿ ಕ್ಯಾನ್ ಗಿವ್ ಎ ಬೆಟರ್ ಸರ್ವಿಸ್ ಟು ದಿ ಪೇಷಂಟ್. ಸೊ ನೆಕ್ಸ್ಟ್ ಈಸ್ ಅಶ್ಯೂರೆನ್ಸ್. Assurance is nothing but trust the number of successful treatment has been done. So now ನೀವು ನಂಬರ್ ಆಫ್ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮ್ಮ ಅರ್ಲಿಯರ್ ಪೇಷಂಟ್ಸ್ಗೆ, ಸೊ ದಟ್ ದೇ ವಿಲ್ ಸ್ಪ್ರೆಡ್ ಅ ಪಾಸಿಟಿವ್ ವರ್ಡ್ ದಟ್ ಕ್ರಿಯೇಟ್ಸ್ ಅ ಕ್ವಾಲಿಟಿ ಇನ್ ದಿ ಮೈಂಡ್ಸ್ ಆಫ್ ಪೀಪಲ್. Next is tangibility, that is gate of blood. So surrounding areas, surgery, equipments, rooms are the tangible thing what we are going to use to give a productivity and quality services to the customers. Empathy is nothing but a courtesy shown by the nurse or ward by towards the patients. So it has to, in order to gauge the quality and productivity, so courtesy of the people who are going to be involved in the rendering the services has to be very much essentially required. They should be have a courteous towards the patients. Next is responsiveness. How best you can able to respond to the emergency situations. In this emergency responsiveness of the patient when they got injured or they got illness. So based on that emergency response, your productivity of the hospitals and quality of the hospital will get increases. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದೇ ಥರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ಥರ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.